ಒಂದು ಸಮಯದಲ್ಲಿ ಒಂದು ಕಡೆ ಹೂಡುವಿಕೆಯ ಸುಂದರ ಹಳ್ಳಿಯಲ್ಲಿ ರಾಜು ಮತ್ತು ಸಂಜು ಎಂಬ ಎರಡು ಸ್ನೇಹಿತರು ವಾಸಿಸುತ್ತಿದ್ದರು. ಅವರು ತೋಟಗಳನ್ನು ಆವಿರ್ಭಾವಿಸುವ ಕುತೂಹಲದಿಂದ ಮತ್ತು ಅಲೆದಾಡುವುದರಿಂದ ಹಳ್ಳಿಯನ್ನು ಗುರುತಿಸಿದವರಾಗಿದ್ದರು. ಒಂದು ಬೆಳಕಿನ ಮುಂಜಾನೆ, ರಾಜು ಮತ್ತು ಸಂಜು ಮತ್ತೊಂದು ಅನ್ವೇಷಣೆಗಾಗಿ ಅಡಿಗೆಯ ಹಾಗೂ ನೀರುಗಳನ್ನು ತುಂಬಿದ ಬ್ಯಾಗ್ಸಾಕ್ ಹಿಡಿದು ಅಜ್ಞಾತ ಮಾರ್ಗಗಳನ್ನು ಹುಡುಕಲು ಹೊರಟರು. ಅವರು ಈ ಹೊತ್ತಿಗೆ ಮಾತ್ರ ನೋಡಿದಿರಿಯಾದ ನಾಟ್ಯಶಾಲೆಗಳನ್ನು ಮೀರಿದ್ದರು. ಇದು ಅವರಿಗೆ ಮೆಚ್ಚಿಸಿದ ಮಾರ್ಗ. ಅವರು ಅರೆದು ಹೋದರೆ ಸೂರ್ಯನ ಬೆಳಕು ಹಿಡಿಯುವಂತೆ ನಡೆದರು ಮತ್ತು ಅವರು ತಮ್ಮ ಹೊಸ ಮಾರ್ಗವನ್ನು ಹುಡುಕಿ ಸೂಚನೆಗಳನ್ನು ತೋರಿಸಿದರು. ಸೂರ್ಯ ಮುಖದಿಂದ ಮಧ್ಯಾಹ್ನದ ಬೆಳಕು ನಮ್ಮ ಹಳ್ಳಿಗೆ ಎರಡು ಸ್ನೇಹಿತರಿಗೆ ಹಿಂತಿರುಗಲು ದಾರಿ ತೋರಿತು. ಆದರೆ ಸಮಯ ಹೋಗಿದೆ ಮತ್ತು ಮುಂಜಾನೆಯ ಬೆಳಕು ಕಾಣಿಸಿಕೊಳ್ಳಲು ಅವರು ದಿಕ್ಕು ಹಿಡಿದರು. ಅವರು ವಿಚಲಿತರಾದರು ಮತ್ತು ಮನೆಗೆ ಹಿಂತಿರುಗಲು ಯತ್ನಿಸಿದರು. ಆದರೆ ಮರಗಳು ಹಂಚುವಂತೆ ಕಿವಿಗಳನ್ನು ಮುಚ್ಚಿಕೊಂಡಿರುವ ಘನ ಮೊಬ್ಬು ಅವರ ಸುತ್ತಲೂ ನೆಲದ ಮೇಲೆ ಹಿಮಮಣಿ ಬೀಳುವಂತೆ ಕಾಣಿಸಿತು. ನಿಶ್ಚಿತವಾಗಿ ಅವರು ಬೆಳಕು ಕಾಣದ ವಾತಾವರಣ